ಇನ್ನು ಯುದ್ಧದ ನಡುವೆ ಚೀನಾ ಸಮುದ್ರದಲ್ಲಿ ಭಾರೀ ಬೆಳವಣಿಗೆಗಳು ಆಗ್ತಾ ಇದೆ. ತೈವಾನ್ ಮೇಲೆ ದಾಳಿ ಮಾಡಲು ಸಜ್ಜಾಯ್ತಾ ಚೀನಾ ಅನ್ನೋ ಪ್ರಶ್ನೆ ನೋಡಿ. ಇದೀಗ ಮತ್ತೊಂದು ಹೊಸ ದೇಶ ಎಂಟ್ರಿ ಕೊಡ್ತಾ ಇದೆ ಈ ಒಂದು ವಾರಲ್ಲಿ. ಚೀನಾ ದೇಶವೂ ಕೂಡ ಈಗ ಇದೇ ರೀತಿಯಾದಂತಹ ದಾಳಿ ಮಾಡಲಿಕ್ಕೆ ಮುಂದಾಗಿದೆಯಾ ಅನ್ನೋ ಪ್ರಶ್ನೆ. ತೈವಾನ್ ಬಳಿಯ ಸಮುದ್ರದಲ್ಲಿ ಬೋಟ್ಗಳು ಪ್ರತ್ಯಕ್ಷ ಆಗಿದೆ. ಈಗ ಪೂರ್ವ ಚೀನಾ ಸಮುದ್ರದಲ್ಲಿ ಬೋಟ್ಗಳ ಓಡಾಟ ಇಲ್ಲಿ ನೋಡಬಹುದು. ಹಾಗಾಗಿ ಈಗ ಚೀನಾ ಕೂಡ ಈ ಒಂದು ವಾರಲ್ಲಿ ಎಂಟ್ರಿ ಕೊಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಯುದ್ಧದ ನಡುವೆ ಚೀನಾ ಸಮುದ್ರದಲ್ಲಿ ಭಾರೀ ಬೆಳವಣಿಗೆಗಳು ಆಗ್ತಾ ಇದೆ. ತೈವಾನ್ ಮೇಲೆ ದಾಳಿ ಮಾಡಲು ಚೀನಾ ಕೂಡ ರೆಡಿ ಆಗಿರಬಹುದು. ಬಹುಶಃ ತೈವಾನ್ ಬಳಿಯ ಸಮುದ್ರದಲ್ಲಿ ಬೋಟ್ಗಳು ಪ್ರತ್ಯಕ್ಷ ಆಗಿದೆ. ಈಗ ಹೊಸ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ. ಪೂರ್ವ ಚೀನಾ ಸಮುದ್ರದಲ್ಲಿ ಬೋಟ್ಗಳು ಓಡಾಡೋದನ್ನ ನೋಡಬಹುದು. ಹಾಗಾಗಿ ಈ ಚೀನಾ ಬೋಟ್ಗಳು ಇಲ್ಲಿ ಹೇಗೆ ಬಂತು, ಏನಕ್ಕೆ ಓಡಾಡ್ತಾ ಇದ್ದಾವೆ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಮತ್ತೊಮ್ಮೆ ತೈವಾನ್ ಮೇಲೆ ದಾಳಿ ಮಾಡಲು ಇದೀಗ ಚೀನಾ ಕೂಡ ಸಜ್ಜಾಗಿದೆಯಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಯುದ್ಧದ ನಡುವೆ ಚೀನಾ ಸಮುದ್ರದಲ್ಲಿ ಇದೀಗ ಆಗ್ತಾ ಇರುವಂತಹ ಬೆಳವಣಿಗೆ. ಈಗಲೇ ನಡೀತಾ ಇರುವಂತಹ ಯುದ್ಧಗಳು ನಿಲ್ಲುತ್ತಾ ಇಲ್ಲ. ಇನ್ನು ಯಾವಾಗ ಅದು ನಿಲ್ಲುತ್ತೋ ಏನೋ ಗೊತ್ತಿಲ್ಲ. ಇನ್ನು ಎಷ್ಟು ದಿನ ಆಗ್ಬೋದು, ಎಷ್ಟು ತಿಂಗಳಾಗ್ಬೋದು, ಎಷ್ಟು ವರ್ಷ ಆಗ್ಬೋದು ಅಂತ ಹೇಳಿ ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ನಡುವೆ ಇದೀಗ ಮತ್ತೊಂದು ಅಪ್ಡೇಟ್ಸ್. ಪೂರ್ವ ಚೀನಾ ಸಮುದ್ರದಲ್ಲಿ ಬೋಟ್ಗಳು ಓಡಾಡಿರೋದು ನಾವು ನೋಡಬಹುದು, ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಬಹುಶಃ ಮುಂದೊಂದು ಯುದ್ಧ ಕೂಡ ಆಗಬಹುದಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ, ಅನ್ನುವಂಥ ಒಂದು ಅನುಮಾನ ಕೂಡ ಹುಟ್ಟುತ್ತಾ ಇದೆ. ಪೂರ್ವ ಚೀನಾ ಸಮುದ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಬೋಟ್ಗಳು ಇದು. ಹಾಗಾಗಿ ಈಗಲೇ ಆ ಒಂದು ಯುದ್ಧ ಯಾವಾಗ ನಿಲ್ಲುತ್ತೋ ಅಂತ ಹೇಳಿ, ಯಾವಾಗ ಸಂಧಾನ ಆಗುತ್ತೋ ಏನಾಗುತ್ತೋ ಅಂತ ಹೇಳಿ ಗೊತ್ತಿಲ್ಲ. ಈಗಲೇ ಬಹಳಷ್ಟು ದೇಶಗಳ ಮೇಲೆ ಇದೆಲ್ಲವೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಇನ್ನು ಈ ಒಂದು ಯುದ್ಧ ಹೀಗೆ ಮುಂದುವರೆದ್ರೆ ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಕೂಡ ಆಗಬಹುದು. ಹಾಗಾಗಿ ಇದೀಗ ತೈವಾನ್ ಮೇಲೆ ಚೀನಾ ಕೂಡ ದಾಳಿ ಮಾಡಲಿಕ್ಕೆ ಬಹುಶಃ ಸಜ್ಜಾಗಿರ್ಬೋದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದೀಗ ಈ ಒಂದು ಯುದ್ಧದ ನಡುವೆ ಚೀನಾ ಸಮುದ್ರದಲ್ಲಿ ಭಾರಿ ಬೆಳವಣಿಗೆಗಳು ಆಗ್ತಾ ಇದೆ. ತೈವಾನ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮತ್ತೊಮ್ಮೆ ಇದೀಗ ಚೀನಾ ಸಜ್ಜಾಗಿದೆಯಾ ಅನ್ನುವಂಥ ಪ್ರಶ್ನೆ. ಈ ಹಿಂದೆಯೂ ಕೂಡ ಚೀನಾ ತೈವಾನ್ ಮೇಲೆ ಅಟ್ಯಾಕ್ ಅನ್ನ ಮಾಡಿತ್ತು. ಕಳೆದ ಬಾರಿಯೂ ಕೂಡ ಒಂದು ಯುದ್ಧ ನಡೆದಿತ್ತು. ಆದರೆ ಎಲ್ಲವೂ ಕೂಡ ಸಂಧಾನ ಆಯಿತು, ಎಲ್ಲವೂ ಕೂಡ ಶಾಂತಿಯುತವಾಗಿ ಅಲ್ಲಿಗೆ ಕ್ಲೋಸ್ ಆಗಿತ್ತು ಚಾಪ್ಟರ್. ಆದರೆ ಇದೀಗ ಮತ್ತೊಮ್ಮೆ ಈ ರೀತಿ ಆಗ್ತಾ ಇರುವಂಥದ್ದು ಎಲ್ಲೋ ಒಂದು ರೀತಿಯಾಗಿ ಈಗ ನೋಡ್ತಾ ಇರುವಂತಹ ದೃಶ್ಯಗಳನ್ನು ನೋಡಿದ್ರೆ ಬಹುಶಃ ಮುಂಬರುವಂತಹ ಒಂದು ದೊಡ್ಡ ಯುದ್ಧ ಇರ್ಬೋದು ಅಥವಾ ಮತ್ತೊಂದು ದೊಡ್ಡ ತಲೆನೋವಿಗೆ ಇದು ಸೂಚನೆನಾ ಅಂತ ಹೇಳಿ ಪ್ರಶ್ನೆ ಹುಟ್ಟುತ್ತಾ ಇದೆ. ತೈವಾನ್ ಬಳಿಯ ಸಮುದ್ರದಲ್ಲಿ ಇಲ್ಲಿ ಪ್ರತ್ಯಕ್ಷ ಆಗಿರುವಂತಹ ಬೋಟ್ಗಳಿದು. ಪೂರ್ವ ಚೀನಾ ಸಮುದ್ರದಲ್ಲಿ ಬೋಟ್ಗಳು ಓಡಾಡಿದ್ದವೆ. ಹಾಗಾಗಿ ಇಂಥ ಪ್ರಶ್ನೆಗಳು ಇದೀಗ ಹುಟ್ಟುತ್ತಾ ಇದೆ. ಇದರ ನಡುವೆ ಅಥವಾ ಈ ಒಂದು ಅಟ್ಯಾಕ್ಗೆ ಅಥವಾ ಈ ಒಂದು ದಾಳಿಗೆ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಈ ಒಂದು ಯುದ್ಧಕ್ಕೂ ಏನಾದರೂ ಲಿಂಕ್ ಇದೆಯಾ ಅಥವಾ ಬೇರೆ ಏನಾದರೂ ದ್ವೇಷದ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿದ್ದಾರಾ ಅನ್ನುವಂಥ ಪ್ರಶ್ನೆ